ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ದುರ್ಗಾ ಚಾನಲ್ಗೆ ಸ್ವಾಗತ. ಇಲ್ಲಿ ನೋಡಿ, ನಾನಿವತ್ತು ಪೂರಿ ಮತ್ತು ತರಕಾರಿ ಕುರ್ಮಾನ ಮಾಡಿ ತೋರಿಸ್ತೀನಿ. ವೆಜಿಟೇಬಲ್ ಕುರ್ಮಾನ. ಇದು ಎಷ್ಟು ನೋಡಲಿ, ಪೂರಿ ಎಷ್ಟು ಸಾಫ್ಟಾಗಿದ್ದಾವೆ, ಹಾಗೆ ಮೇಲೆ ಕ್ರಿಸ್ಪಿನೂ ಅದಾವೆ, ಹಾಗೆ ಒಳಗೆ ಅಷ್ಟು ಸಾಫ್ಟಾಗಿ ಬಂದವು. ಇದು ಒಂದು ಹೋಟೆಲ್ ಸ್ಟೈಲು ಪೂರಿ ಹಾಗೆ ಕುರ್ಮಾ. ಹೋಟೆಲ್ ಸ್ಟೈಲ್ ನಿಮಗೆ ಹೆಂಗೆ ಗೊತ್ತು ಅಂತ ಕೇಳೋದಾದ್ರೆ, ನಮ್ಮ ರಾಣೆಬೆನ್ನೂರಲ್ಲಿ ನಾವಿದ್ದಾಗ ನಮ್ಮ ಮನೆ ಎದುರಿಗೆ ಒಬ್ಬರು ಭಟ್ರಿದ್ರು, ಉಪಿ ಭಟ್ರು. ಅವರು ಹೋಟೆಲನ್ನು ನಡೆಸಿದ್ರು. ಅವ್ರು ಹೇಳಿಕೊಟ್ಟಿರುವಂಥ ಸೀಕ್ರೆಟಲ್ಲಿ ನಾನಿವತ್ತು ಕುರ್ಮಾ ಮತ್ತು ಪೂರಿನ ಮಾಡಿ ತೋರಿಸಿದ್ದೀನಿ. ಭಾಳ ಸಾಫ್ಟಾಗಿ ಕ್ರಿಸ್ಪಿಯಾಗಿ ಬಂದಿದ್ದಾವೆ. ಅಷ್ಟೇ ಕುರ್ಮಾನು ಚೆನ್ನಾಗಿ ಬಂದೈತಿ. ಹೇಗೆ ಮಾಡಿದೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂತೇಳಂದು ತೋರಿಸ್ತೀನಿ, ಬರ್ರಿ. ಇಲ್ಲಿ ನೋಡ್ರಿ, 2 ಬಟ್ಲಷ್ಟು ನಾನಿಲ್ಲಿ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ, ಹಾಗೆ 1 ಬಟ್ಲಷ್ಟು ಮೈದಾ ಹಿಟ್ಟು, ಒಂದು ಅರ್ಧ ಬಟ್ಲಷ್ಟು ಚಿರೋಟಿ ರವೆನ ನಾನು ಒಂದು ಬುಟ್ಟೆಯಲ್ಲಿ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಒಂದು ಸ್ವಲ್ಪ ಉಪ್ಪು ಹಾಕ್ಕೊತೀನಿ. ಉಪ್ಪು ಹಾಕ್ಕೊಂಡು ನಾನು ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊತೀನಿ. 1 ಚಮಚದಷ್ಟು ಸಕ್ಕರೆ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ನಾನು ಇದನ್ನ ಆಟ ಮೇಕರಲ್ಲಿ ನಾನು ಹಿಟ್ಟು ಕಲಿಸ್ಕೊಂಡು ಹಾಕ್ಕೊತೀನಿ. ಇದಕ್ಕೊಂದು ಸ್ವಲ್ಪ ಎಣ್ಣೆನೂ ನಾನಿಲ್ಲಿ ಹಾಕ್ಕೊತೀನಿ. ಎಣ್ಣೆ ಹಾಕ್ಕೊಂಡು ಇದನ್ನು ನಾನು ಪೂರ್ತಿಯಾಗಿ ಹಿಟ್ಟನ್ನು ಕಲಿಸಿ ಇಡ್ತೀನಿ. ಅಂದರೆ ಈ ಕೈಲೇನೂ ನೀವು ಕಲಿಸ್ತಿದ್ದೀವಿ ಮೊದಲು. ಇದು ಆಟ ಮೇಕರ್ ಬಂದಾಗಿಂದ ಒಂದು ಸ್ವಲ್ಪ ಈಸಿ ಆಗುತ್ತೆ ಅನ್ನೋದಕ್ಕೋಸ್ಕರ ಅದರೊಳಗೆ ನಾನು ಸ್ವಲ್ಪ ಕಲಿಸಿಟ್ಕೊತೀನಿ. ಭಾಳನೇ ಚೆನ್ನಾಗಿ ಬರ್ತೈತೆ. ನಾವು ಹೆಂಗೆ ಹಿಟ್ಟು ಕಲಿಸ್ತೀವಿ ನೀರು ಹಾಕಿ, ಆ ರೀತಿ ನಮಗೆ ಅಷ್ಟು ಚೆನ್ನಾಗಿ ಹದ ಬರ್ತೈತಿ. ಹಾಗಾಗಿ ಅದರೊಳಗೆ ಕಲಿಸಿಟ್ಕೊತೀನಿ. ನೋಡಲಿ ಎಷ್ಟು ಸಾಫ್ಟಾಗಿ ಹಿಟ್ಟಾಗೈತಿ. ಇದು ನೆನಿಬೇಕು, ಅದಕ್ಕೋಸ್ಕರ ನಾನು ಇದನ್ನ ಸ್ವಲ್ಪ ಮುಚ್ಚಿ ತೆಗೆದಿಡ್ತೀನಿ. ಅಷ್ಟರೊಳಗೆ ನಾನು ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡಿನಿ. ಇಲ್ಲಿ ನೋಡಿರಿ, ಇಲ್ಲಿ 1 ಬಟ್ಲಷ್ಟು ನಾನು ಒಂದು ಸ್ವಲ್ಪನೇ, ಅಂದ್ರೆ ಬಟಾಣಿ ಸ್ವಲ್ಪ, ಇದು ಹಸಿ ಬಟಾಣಿ, ಹಾಗಾಗಿ ಸ್ವಲ್ಪ ತೊಗೊಂಡಿನಿ. ಹಾಗೆ 1 ಬಟ್ಲಷ್ಟು ಬೀನ್ಸು, ಕ್ಯಾರೆಟು ಮತ್ತು ಆಲೂಗಡ್ಡೆ 1 ಬಟ್ಲಷ್ಟು ತೊಗೊಂಡಿನಿ. ಸ್ವಲ್ಪ ಆಲೂಗಡ್ಡೆ ಜಾಸ್ತಿ ಐತಿ. 1 ಟೊಮೆಟೊ ಹಣ್ಣು, ಒಂದು ಅರ್ಧ ಈರುಳ್ಳಿನ ಒಗ್ಗರಣೆ ಹಾಕೋಣಕ್ಕೆ ಕರಿಬೇವು ಇಟ್ಕೊಂಡಿನಿ. ಇಲ್ಲಿ 1 ಈರುಳ್ಳಿ, 1 ಟೊಮೆಟೊ ಹಣ್ಣು, ಒಂದು 4ರಿಂದ 5 ಹಸಿಮೆಣ್ಸಿನ್ಕಾಯಿನ ನಾನು ರುಬ್ಕೊಳಕ್ಕೆ ತೊಗೊಳಕೊಂತೀನಿ. ಇಲ್ಲಿ ಇದಕ್ಕೆ ನೀರು ಹಾಕಿನೂ ನೀವು ರುಬ್ಕೋಬೋದು. ಟೊಮೆಟೊ ಹಾಕಿರೋದ್ರಿಂದ ನಮ್ಗೆ ನೀರು ಹಾಕೋ ಅವಶ್ಯಕತೆ ಇರೋಂಗಿಲ್ಲ. ಆರಾಮಾಗಿ ನಾವು ಹಂಗೆ ರುಬ್ಕೋಬೋದು. ಮತ್ತು ಇಲ್ಲಿ ಒಂದು ಸ್ವಲ್ಪ ಬೆಳ್ಳುಳ್ಳಿ, ಒಂದು 10-12 ಬೆಳ್ಳುಳ್ಳಿ ಹೆಸರು ತೊಗೊಂಡಿನಿ. ಹಾಗೆ ಒಂದು ಸ್ವಲ್ಪ ಶುಂಠಿ ತೊಗೊಂಡಿನಿ, ಒಂದು ಸ್ವಲ್ಪ ಚಕ್ಕೆ, 1-2 ಲವಂಗ, ಹಾಗೆ ಒಂದು 2 ಮೆಣಸಿನಕಾಳು ತೊಗೊಂಡಿನಿ. ಇಲ್ಲಿ ನಾನು ಇಷ್ಟನ್ನು ಹಾಕಿ ರುಬ್ಕೊತೀನಿ. ಒಂದು ಸ್ವಲ್ಪ ಕೊಬ್ಬರಿನ ತೊಗೊಂಡಿನಿ. ಹಸಿ ಕೊಬ್ಬರಿನ ಹಾಕ್ಕೋಬೇಕು, ಒಣ ಕೊಬ್ಬರಿ ಹಾಕೊಂಡ್ರೆ ಚೆನ್ನಾಗಿರೋಂಗಿಲ್ಲ. ಸ್ವಲ್ಪ ಕೊಬ್ಬರಿ ಹಾಕ್ಕೊಂಡಿನಿ. ಅಂದರೆ ಜಾಸ್ತಿ ಕೊಬ್ಬರಿ ಹಾಕಿದರೂ ಅಷ್ಟು ಚೆನ್ನಾಗಿ ಬರೋಂಗಿಲ್ಲ. ಆದರೆ ಕೊತ್ತಂಬರಿ ಮಾತ್ರ ಒಂದು ಸ್ವಲ್ಪ ಜಾಸ್ತಿನೇ ತೊಗೊಂಡಿನಿ. ಒಂದು ಹಿಡಿಯಷ್ಟು ಕೊತ್ತಂಬರಿ ನಾನಿಲ್ಲಿ ತೊಗೊಂಡಿನಿ. ಅಷ್ಟನ್ನು ಹಾಕಿ ನಾನು ರುಬ್ಕೊಂಬರ್ತೀನಿ. ಅಂದರೆ ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಇಲ್ಲ. ಬೇಕಿದ್ದರೆ ನೀವು ನುಣ್ಣಗೆ ಆಗಲಿಲ್ಲ ಅಂದರೆ ಸ್ವಲ್ಪ ನೀರು ಹಾಕಿ ರುಬ್ಕೋಬೋದು. ಇದಕ್ಕೊಂದು 4 ಗೋಡಂಬಿನ ಹಾಕ್ಕೊಂಡು ಮತ್ತೆ ರುಬ್ತೀನಿ. ಅಂದರೆ ಒಂದು ಸ್ವಲ್ಪ ಟೇಸ್ಟು ಚೆನ್ನಾಗಿರ್ತದೆ. ಅದಕ್ಕೋಸ್ಕರ ಒಂದು 4 ಗೋಡಂಬಿ ಹಾಕಿ ಸಣ್ಣದಾಗಿ ನುಣ್ಣಗೆ ನಾನಿಲ್ಲಿ ರುಬ್ಬಿಟ್ಕೊಂಡೆ. ಈಗ ನಾನು ಕುಕ್ಕರನ್ನು ಇಟ್ಕೊಂಡಿದ್ದೀನಿ ಗ್ಯಾಸಿನ ಮೇಲೆ. ಇದಕ್ಕೆ ಒಂದು 3-4 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿನಿ. ಅರ್ಧ ಈರುಳ್ಳಿಯನ್ನೆಲ್ಲ ನೀವು ಉದ್ದಕ್ಕೆ ಬೇಕಿದ್ದರೂ ಹೆಚ್ಚಿ ಹಾಕ್ಕೋಬೋದು. ಇಲ್ಲಿ ನಾನು ಬೇರೆ ಏನೂ ಹಾಕಿಲ್ಲ. ಇದಕ್ಕೆ ಇಷ್ಟ ಹಾಕಿದ್ರೇ ನೀವು ಬೇಕಾದಷ್ಟು ಚೆನ್ನಾಗಿ ಆಕೈತಿ. ಬೇಕಂದ್ರೆ ನೀವು ಇದ್ರೊಳಗೆ ಚಕ್ಕಿ, ಲವಂಗ, ಪಲಾವ್ ಎಲೆ ಹಾಕ್ಕೊಂಡಿದ್ರೆ ಹಾಕ್ಕೋಬೋದು. ಆದರೆ ಜಾಸ್ತಿ ಮಸಾಲೆ ಆಗುತ್ತೆ ಅಂತೇಳಿ ನಾನು ಇಲ್ಲಿ ಹಾಕಕ್ಕೆ ಹೋಗಿಲ್ಲ. ಈರುಳ್ಳಿನ ಮತ್ತು ಕರಿಬೇವನ್ನು ಹಾಕಿ ಒಂದು ಸ್ವಲ್ಪ ಬಾಡಿಸ್ಕೊಂಡಾದ್ಮೇಲೆ ಟೊಮೆಟೊ ಹಣ್ಣನ್ನು ಹಾಕ್ಕೊಂಡಿನಿ. ಟೊಮೆಟೊ ಹಣ್ಣು ಆಪ್ಷನಲ್, ಬೇಕಿದ್ದರೆ ಹಾಕ್ಕೋಬೋದು, ಬೇಡ ಅಂದರೆ ಇಲ್ಲ. ನನಗೆ ಟೊಮೆಟೊ ಹಣ್ಣು ಒಂದು ಸ್ವಲ್ಪ ಬೇಕು ಅಂತೇಳಿ ಇಲ್ಲಿ ಹಾಕ್ಕೊಂಡಿನಿ. 1 ಟೊಮೆಟೊ ಹಣ್ಣನ್ನು ನೀವು ಬೇಕಿದ್ದರೆ ಹಾಕ್ಕೋಬೋದು, ಇಲ್ಲಾಂದರೆ ಇಲ್ಲ. ಒಂದು ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಹಾಕ್ಕೊಂಡು ಅದನ್ನ ಬಾಡಿಸ್ಕೊಂಡು ನಾನು ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಇಲ್ಲಿ ಹಾಕಿ ಚೆನ್ನಾಗಿ ಅದನ್ನು ಬೇಯಿಸ್ಕೊಂಡು ಹಾಕೊತೀನಿ. ಇದಕ್ಕೆ ನಾನು ಧನಿಯಾ ಪೌಡ್ರನ್ನ ಮನೆಯಾಗ ನಾನು ಹುರಿದು ಧನಿಯಾ ಪೌಡ್ರ್ ರೆಡಿ ಮಾಡಿ ಇಟ್ಕೊಂಡಿನಿ. ಅದೇ ಧನಿಯಾ ಪೌಡ್ರನ್ನ ಇಲ್ಲಿ ಹಾಕೊಂಡಿನಿ. ಬೇರೆ ಯಾವುದೇ ರೀತಿ ಮಸಾಲೆ ಪೌಡ್ರನ್ನ, ಗರಂ ಮಸಾಲ ಪೌಡ್ರು ಬೇರೆ ಯಾವುದನ್ನು ನೀವು ಇಲ್ಲಿ ಹಾಕೋ ಅವಶ್ಯಕತೆ ಇಲ್ಲ. ಬರೀ ಧನಿಯಾ ಪೌಡ್ರ್ ಮಾತ್ರ ಹಾಕಿದರೆ ಸಾಕು. ನೀವು ಸೂಪರ್ ಆಗಿರುವಂಥ ಟೇಸ್ಟಿಯಾಗಿರುವಂಥ ವೆಜಿಟೇಬಲ್ ಕುರ್ಮಾ ನಿಮ್ಗೆ ರೆಡಿ ಆಗುತ್ತೆ. ನೀವು ಯಾವುದೇ ರೀತಿ ಜಾಸ್ತಿ ಮಸಾಲೆ ಹಾಕಿದರೆ ಮುಖಕ್ಕೆ ಕುಡಿತೈತೆ. ಹಂಗಾಗಿ ಜಾಸ್ತಿ ಮಸಾಲೆ ನಿಮ್ಗೆ ಇಲ್ಲಿ ಚೆನ್ನಾಗಿ ಅನ್ಸಂಗಿಲ್ಲ. ಹಂಗಾಗಿ ಇಷ್ಟನ್ನೇ ಹಾಕಿ ಮಾಡಿರಿ, ಭಾಳನೇ ಸೂಪರಾಗಿ ನಿಮ್ಗೆ ಕುರ್ಮಾ ರೆಡಿ ಆಗುತ್ತೆ. ಇಷ್ಟನ್ನು ನಾನು ಅದೊಂದು ಸ್ವಲ್ಪ ಬೆಂದಾದ್ಮೇಲೆ, ಮಸಾಲೆ ಎಲ್ಲ ಚೆನ್ನಾಗಿ ಒಂದು ಸ್ವಲ್ಪ ಬೆಂದಾದ್ಮೇಲೆ ನಾನಿಲ್ಲಿ ತರಕಾರಿನ ಹಾಕ್ಕೊಂಡಿನಿ. ತರಕಾರಿನೂ ಹಾಕ್ಕೊಂಡು ಒಂದು ಸ್ವಲ್ಪ ಇದನ್ನ ಮಿಕ್ಸ್ ಮಾಡಿ 1-2 ನಿಮಿಷ ಬೇಯಿಸ್ಕೊರಿ. ಅಂದ್ರೆ ತರಕಾರಿ ಉಪ್ಪು, ಖಾರ, ಮಸಾಲೆ ಎಲ್ಲ ಹಿಡಿತೈತಲ್ಲ, ಹಾಗಾಗಿ 1-2 ನಿಮಿಷ ಬೇಯಿಸ್ಕೊಂಡಾದ ನಂತರ ನಾನು ಮಿಕ್ಸಿಗೆ ಸ್ವಲ್ಪ ನೀರು ಹಾಕಿ, ಮಿಕ್ಸಿಲಿ ಅದನ್ನೇ ತೊಳೆದ ನೀರನ್ನು ಇದಕ್ಕೆ ಹಾಕ್ಕೊಂಡು ನಾನು ಬೇಯಿಸ್ಕೊತೀನಿ. ಇದಕ್ಕೆ ಈ ಟೈಮಲ್ಲಿ ನೀವು ಬೇಕಿದ್ರೆ ಉಪ್ಪು ಬೇಕಿದ್ರೆ ನೋಡಿಕೊಂಡು ಹಾಕ್ಕೋಬೋದು. ಒಬ್ಬೊಬ್ಬರು ಕೆಂಪು ಖಾರ ಬೇಕಿದ್ರೂ ಹಾಕ್ಕೋಬೋದು. ನನಗಿಲ್ಲಿ ಬೇಡ. ಇದು ಕೆಂಪು ಖಾರ ಹಾಕಿದರೆ ಮತ್ತು ಅದ್ರ ಟೇಸ್ಟನ್ನು ಬೇರೆ ಆಗಿಬಿಡ್ತೈತೆ. ನಾವಿಲ್ಲಿ ಖಾರ ಹಾಕಿರ್ತೀವಲ್ಲ, ಹಾಗಾಗಿ ಇಲ್ಲಿ ನಾನು ಕೆಂಪು ಖಾರನ ಹಾಕಕ್ಕೆ ಕುಂತಿಲ್ಲ. ನೀವು ಬೇಕಿದ್ರೆ ಹಾಕ್ಕೋಬೋದು. ಇದಕ್ಕೊಂದು ಸ್ವಲ್ಪ ನಾನು ಮಿಕ್ಸಿ ತೊಳೆದ ನೀರು ಮತ್ತು ಒಂದು ಸ್ವಲ್ಪ ನೀರು, ನಿಮಗೆ ಎಷ್ಟು ಬೇಕಷ್ಟು ನೀರು ಹಾಕ್ಕೋಬೋದು. ನಾನು ತೀರಾ ಗಟ್ಟಿನೂ ಇಲ್ಲ, ತೀರಾ ತೆಳ್ಳಗೂ ಇಲ್ಲ, ಆ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ತೀನಿ. ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡು ನಾನು ರುಚಿಗೆ ಉಪ್ಪು ಕಡಿಮೆ ಆಗಿತ್ತು ಒಂದು ಸ್ವಲ್ಪ, ಹಾಗಾಗಿ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು 2 ವಿಷಿಲನ್ನು ನಾನಿಲ್ಲಿ ಮಾಡ್ಕೊತೀನಿ. ಕುಕ್ಕರ್ ಮುಚ್ಚಿ 2 ವಿಷಿಲ್ ಮಾಡ್ಕೊತೀನಿ. ನಮ್ಮ 2 ವಿಷಿಲು ಕೂಗಾಗೈತಿ.
2 ವಿಶಿಲನ್ನು ನಾನಿಲ್ಲಿ ಮಾಡ್ಕೊಂಡಿನಿ. ನೋಡ್ರಿ ನಮಗೆ ಎಷ್ಟು ಚೆನ್ನಾಗಿ ಬಂದೈತೆ ಅಂದ್ರೆ ಕೂರ್ಮ ಸೂಪರಾಗಿರುವಂಥ ರುಚಿಯಾಗಿರುವಂಥ ನಿಮ್ಗೆ ಚಪಾತಿ ಪೂರಿ ದೋಸೆ ಜೊತೆಗೆ ಅನ್ನದ ಜೊತೆಗೂ ನೀವು ಇದನ್ನ ಹಚ್ಕೊಂಡು ತಿನ್ಬೋದು. ಒಂದು ಸರ್ತಿ ಟ್ರೈ ಮಾಡಿ ನೋಡಿರಿ. ಸೂಪರಾಗಿರುವಂಥ ರುಚಿಯಾಗಿರುವಂಥ ಕೂರ್ಮ ಘಮ ಘಮ ಅಂತ ಇದೆ. ನೀವು ಈ ರೆಸಿಪಿನ ಟ್ರೈ ಮಾಡಿರಿ. ಬರ್ರಿ ಈಗ ಪೂರಿ ಮಾಡೋಣ. ನಾನೆಲ್ಲನೂ ಹಿಟ್ಟೆಲ್ಲ ಕಲಸಿಟ್ಕೊಂಡಿದ್ನೆಲ್ಲ ಅದು ನೋಡ್ರಿ ಎಷ್ಟು ಚೆನ್ನಾಗೀಗ ಇದಾಗೈತಿ. ಹಿಟ್ಟು ಪೂರ್ತಿ ರವೆ ಎಲ್ಲ ಒಳಗೆ ಅಳ್ಳಿರ್ತೈತಿ. ಹಾಗೆ ಹಿಟ್ಟು ನೆಂದಾಗೈತಿ. ಈಗ ನಾನು ಸಣ್ಣ ಸಣ್ಣದಾಗಿ ಉಳ್ಳಿ ಮಾಡ್ಕೊತೀನಿ. ಇಲ್ಲಿ ಉಳ್ಳಿ ಮಾಡ್ಕೊಂಡಾಗ ನಾವು ಅದು ಹಿಟ್ಟು ಬಿರುಕಿರಬಾರ್ದು, ಅಂದ್ರೆ ಇದು ಉಬ್ಬಿ ಬರೋಂಗಿಲ್ಲ ಅಂತಾರೆ. ಹಾಗಾಗಿ ಇದನ್ನೆಲ್ಲ ಅವ್ರು ಹೇಳ್ಕೊಟ್ಟಿದ್ರಿಂದ ನಾನು ಕೇಳಿಕೊಂಡು ಮಾಡ್ತಿದ್ದೀನಿ. ಭಾಳನೇ ಚೆನ್ನಾಗಿ ಬಂದೈತಿ. ಈ ಹಿಂದೆ ನಾನು ಒಂದು ಸರ್ತಿ ಮಾಡಿದ್ದೆ ಮನೇಲಿ. ಅಂದ್ರೆ ಈ ರೀತಿ ಎಲ್ಲ ಹಾಕಿ ಮಾಡಿರಲ್ಲ, ಒಂದು ಸ್ವಲ್ಪ ಮಸಾಲೆ ಜಾಸ್ತಿ ಆಗಿತ್ತದು. ಹಾಗಾಗಿ ಅವ್ರನ್ನ ಇನ್ನೊಂದು ಸರ್ತಿ ಕೇಳ್ಕೊಂಡು ಮಾಡ್ತಿದ್ದೀನಿ. ಭಾಳ ಚೆನ್ನಾಗಿ ಟೇಸ್ಟಿಯಾಗಿ ಬಂದೈತಿ. ನೀವು ಒಂದು ಸರ್ತಿ ಇದನ್ನ ಟ್ರೈ ಮಾಡಿ ನೋಡಿರಿ. ಆಮೇಲೆ ನಾನಿಲ್ಲಿ ಪೂರಿನ ಜಾಸ್ತಿ ದಪ್ಪನೂ ಉಬ್ಬಬೇಕು ಅಂತ ಹೇಳಿದ್ರೆ ಜಾಸ್ತಿ ದಪ್ಪನೂ ನಾನಿಲ್ಲಿ ಲಟ್ಟಿಸ್ಕೊಳಕೊಂತಿಲ್ಲ. ತೆಳ್ಳಗೆ ಐತಿ ಪೂರ್ತಿಯಾಗಿ ದಪ್ಪ ನಾನಿಲ್ಲಿ ಲಟ್ಸಿಲ್ಲ. ಒಂದು ಸ್ವಲ್ಪ ತೆಳ್ಳಗೇನೆ ನಾನಿಲ್ಲಿ ಲಟ್ಟಿಸ್ಕೊಂಡಿನಿ. ಅವರು 2 ರೀತಿ ಪೂರಿ ಮಾಡ್ತಿದ್ರು. ಬರೀ ಚಿರೋಟಿ ರವೆ, ಆಮೇಲೆ ಸ್ವಲ್ಪ ಮೈದಾ ಹಿಟ್ಟು ಹಾಕಿ ಬರೀ ಚಿರೋಟಿ ರವೆ ಹಾಕಿ ಪೂರಿ ಮಾಡ್ತಿದ್ರು. ಇದು ಒಂದು ರೀತಿ ನನಗೆ ಹೇಳಿದ್ದಕ್ಕೆ ನಾನು ಗೋಧಿ ಹಿಟ್ಟನ್ನು ಇಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಬರೀ ಮೈದಾ ಹಿಟ್ಟು ಹಾಕೋದು ಬೇಡ, ಚಿರೋಟಿ ರವೆ ಅಷ್ಟೇ ಅಲ್ಲ, ಗೋಧಿ ಹಿಟ್ಟನ್ನು ನಾನು ಇಲ್ಲಿ ಹಾಕ್ಕೊಂಡಿನಿ. ನೋಡಿರಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾವೆ. ಆಮೇಲೆ ನಾವು ಒಂದೊಂದು ಸರ್ತಿ ಏನು ಮಾಡ್ತೀವಿ, ಈ ಪೂರಿನ ತೆಗೆದಿಟ್ಟಾದ್ಮೇಲೆ ಇಲ್ಲಿ ಬರೋ ಮಟ್ಟ ಅಷ್ಟೇ ಉಬ್ಬಿರ್ತಾವೆ. ನೆಕ್ಸ್ಟ್ ಅವು ಅಲ್ಲಿ ಹಾಕಿದ ತಕ್ಷಣ ಇದಾಗ್ಬಿಡ್ತಾವೆ, ಚಪ್ಪಟ್ಟದಂಗೆ ಆಗ್ಬಿಡ್ತಾವೆ. ಆದರೆ ಇವು ನೀವು ಕರೆದು ತೆಗೆದಿಟ್ಟು ಎಷ್ಟೊತ್ತು ಬೇಕು ಅಷ್ಟೊತ್ತು ಮಟನೂ ಬೇಕಿದ್ರೆ ನಾನು ತೋರಿಸ್ತೀನಿ ನಿಮಗೆ. ಅಷ್ಟೊತ್ತು ಮಟನೂ ಇವು ಉಬ್ಬಿದ್ವೇ ಇರ್ತಾವೆ. ನೀವು ನೋಡುವಂತಿರ್ಬೇಕಾರೆ ನೋಡ್ರಿ, ಒಂದು ನಮಗೂ ಪೂರಿ ಚಪ್ಪಟೆಯಾಗಿ ಬರ್ತಿಲ್ಲ, ಪೂರ್ತಿಯಾಗಿ ಉಬ್ಬಿನ ಬರಾಕೊಂತಾವೆ ಇಲ್ಲಿ. ಆಮೇಲೆ ಕಲರು ನೋಡ್ರಿ ಎಷ್ಟು ಚೆನ್ನಾಗ್ಯದಾವು. ಆಮೇಲೆ ಮೇಲೆ ಕ್ರಿಸ್ಪಿ ಆಗ್ಯದಾವೆ, ಒಳಗೆ ಸಾಫ್ಟ್ ಆಗ್ಯದಾವೆ. 3 ಬೆಳ್ಳಿಂದ ನಾವು ಇದನ್ನ ಮುರ್ಕೊಂಡು ತಿನ್ಬೋದು. ಅಷ್ಟು ಸಾಫ್ಟಾಗಿ ಇವು ಪೂರಿ ಬಂದಿದ್ದಾವೆ. ನಿಮಗೆ ದಯವಿಟ್ಟು ನಾನು ಹಾಕ್ತಿರುವಂಥ ವಿಡಿಯೋ ಆಯಿತು, ರೆಸಿಪಿಗಳಾಯಿತು ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ. ಹಾಗೆ ಶೇರ್ ಮಾಡಿ ಫ್ರೆಂಡ್ಸ್. ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ. ನೋಡಿರಿ, ನಿಮ್ಮ ರುಚಿಯಾಗಿರೋಂಥ ತರಕಾರಿ ಕುರ್ಮ ಹಾಗೆ ಪೂರಿ ರೆಡಿಯಾಗಿದ್ದಾವೆ. ನೋಡ್ರಿ, ಕಲರ್ ನೋಡಿರಿ, ಹಾಗೆ ಎಷ್ಟು ಚೆನ್ನಾಗಿ ಉಬ್ಬಿದಾವೆ ಪೂರಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ. ನಿಮ್ಮ ಕಮೆಂಟು ಹಾಗೆ ಲೈಕ್ಗೋಸ್ಕರ ನಾನು ಕಾಯ್ತಿರ್ತೀನಿ. ಹಾಗೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಮತ್ತು ನಾನು ಮುಂದೆ ಒಂದು ಒಳ್ಳೆ ವಿಡಿಯೋದೊಂದಿಗೆ ಬರ್ತೀನಿ. ಬಾಯ್ ಫ್ರೆಂಡ್ಸ್, ಬಾಯ್.